ಹಿಂಗೆ ಮುಂದಕ್ಕೆ ಬರ್ರಿ ಮುಂದಕ್ಕೆ ಬಾ ಆ ಕಡೆ ನೋಡ್ರಿ ಮುಂದಕ್ಕೆ ಬಾ ತರಿಸಿ ಈಗಾಗಲೇ ಕರ್ನಾಟಕ ಸರ್ಕಾರ ಆಗಿರ್ಬೋದು ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ವತಿಯಿಂದ ವಿಕಲಚೇತನರಿಗೆ ನಾವು ಹಲವಾರು ಯೋಜನೆ ಅಡಿಯಲ್ಲಿ ಸಹಾಯಧನ ಆಗಿರ್ಬೋದು ಪರಿಕರಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ನಮ್ಮ ತಾಲೂಕಿನಲ್ಲಿ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮಗಳಲ್ಲಿ ಯಾರ್ಯಾರು ಅಂಗವಿಕಲಿದ್ದಾರೆ ವಿಕಲಚೇತನಿದ್ದಾರೆ ಅವರೆಲ್ಲ ಗುರುತು ಮಾಡಿಬಿಟ್ಟು ಒಂದು ಪುಸ್ತಕವನ್ನು ಕೊಡ್ತಾಯಿದ್ವಿ ನಾವು. ಆದರೆ ಆ ಪುಸ್ತಕ ಏನಾಗ್ತಿದ್ರೆ ದುರುಪಯೋಗ ಆಗ್ತಿದ್ವಿ. ಎಲ್ಲ ಕೆಲವು ಕಲರ್ ಜೆರಾಕ್ಸ್ ಮಾಡ್ತಾಯಿದ್ರು, ಡೂಪ್ಲಿಕೇಟ್ ಮಾಡ್ತಾಯಿದ್ರು. ಇದರಿಂದ ನಿಜವಾದ ವಿಕಲಚೇತನರಿಗೆ ಭಾಳ ಅನ್ಯಾಯ ಆಗ್ತಿತ್ತು. ಬೇರೆ ಯಾರು ಅದರ ಉಪಯೋಗ ಪಡ್ಕೊತಿದ್ರು. ಅದರಿಂದ ಈ ಕೇಂದ್ರ ಸರ್ಕಾರದವ್ರು ಈಗ ಒಂದು ಕಾರ್ಡ್ ಮಾಡಿದ್ರು, ಸ್ಮಾರ್ಟ್ ಕಾರ್ಡ್ ಥರ UDID ಕಾರ್ಡ್ ಅಂತ ಹೇಳ್ಬಿಟ್ಟು ನಮಗೇನು ಡ್ರೈವಿಂಗ್ ಲೈಸೆನ್ಸ್ ತೊಗೊತಿಲ್ಲ ಅದೇ ಥರ, ಮತ್ತು ಆಧಾರ್ ಕಾರ್ಡ್ ತೊಗೊತಿಲ್ಲ ಅದೇ ಥರ ನಮಗೆ ಒಂದು ನಂಬರ್ ಕೊಟ್ಬಿಟ್ಟು ಅದು ಪರ್ಮನೆಂಟ್ ID ನಂಬರ್. ಅದು ಇವರು ಯಾರೇ ಥರ ಡೂಪ್ಲಿಕೇಟ್ ಮಾಡೋಕ್ಕೆ ಬರೋಲ್ಲ. ಯಾರು ವಿಕಲಚೇತನ ಇರ್ತಾರೆ ಅವ್ರಿಗೇನು ಹೆಸರಿಗೆ ಬಂದಿರ್ತದೆ ಆ ನಂಬರು ಹೆಸರು, ಬೇರೆ ಏನೋ ನಾವು ಡೂಪ್ಲಿಕೇಟ್ ಮಾಡೋಕ್ಕೆ ಬರೋಲ್ಲ. ಎಲ್ಲ ನಿಜವಾದ ಯಾರು ವಿಕಲಚೇತನ ಇದ್ದಾರೆ ಅವರಿಗೆ ಈ ಸೌಲಭ್ಯಗಳನ್ನು ತಲುಪುವುದರ ಜೊತೆಗೆ ಯಾರು ನಮ್ಮ ವಿಕಲಚೇತನರು ಯಾರ್ಯಾರಿದ್ದಾರೆ ಅನ್ನೋದನ್ನು ಗುರುತಿಸಲಿಕ್ಕೆ ನಮಗೆ ಭಾಳ ಸಹಾಯ ಆಗಿದೆ. ಈ ದಿಸೆಯಲ್ಲಿ ಈಗೇನು ಭಾಳಷ್ಟು ಎಲ್ರಿಗೂ ಬಂದಿರ್ಬೋದಲ್ಲ, ಎಲ್ಲ ಪ್ರಥಮ ಹಂತದಲ್ಲಿ ಒಂದು 5,000 ಬಂದಿದ್ದಾವಂತೆ. ಮತ್ತು ಹಂತದಲ್ಲಿ ಎಲ್ರಿಗೂ ಬರ್ತದೆ. ಈ ಕಾರ್ಡಿನ ಎಲ್ಲ ವಿಕಲಚೇತನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಸದುಪಯೋಗ ಮಾಡಿಕೊಡ್ರಿ. ಅದರ ಜೊತೆಗೆ ಮತ್ತೇನಾದ್ರು ಇದನ್ನೂ ಸಹ ಡೂಪ್ಲಿಕೇಟ್ ಮಾಡೋ ಥರ ಯಾರು ಇದನ್ನು ಕೈ ಹಾಕಬಾರ್ದು. ಅಂಥ ಪ್ರಕರಣ ಕಂಡು ಬಂದಲ್ಲಿ ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ತಮ್ಮೆರಡು ಒಂದನೇ UDID ಕಾರ್ಡ್ ಅಂದರೆ ಇದು ಎಲ್ಲರಿಗೂ ಮಾಸಾಸನಕ್ಕೆ, ಸ್ಕಾಲರ್ಶಿಪ್ಪಿಗೆ, ಜಾಬಿಗೆ ಎಲ್ಲದಕ್ಕೂ ಸಂಬಂಧಪಡ್ತಿದೆ. ಮೊದಲು ಬುಕ್ಕ ಇತ್ತು, ಅದು ಬುಕ್ಕ ಕ್ಯಾನ್ಸಲ್ ಅಂದರೆ ಡಬಲ್ ಆಗೋ ಅನ್ನೋ ಚಾನ್ಸ್ ಇದಕ್ಕೆ ಈಗ ಸ್ಮಾರ್ಟ್ ಕಾರ್ಡ್ ಅಂತಂದು ಬಂದಿದೆ. ಅಂದರೆ ಇದು ಎಲ್ಲದಕ್ಕೂ ಲೋನಿಗೆ ಅಥವಾ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಈಗ ಇತ್ತೀಚೆಗೆ ಸ್ಮಾರ್ಟ್ ಕಾರ್ಡು ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದಂಗೆ ಸರ್ಕಾರದ ವಿಕಲಚೇತನರಿಗೆ ಹಲವಾರು ಇವತ್ತು ಸರ್ಕಾರ ಯೋಜನೆಗಳನ್ನು ಮನಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ಹಾಗೆಯೇ ತಾಲೂಕಿನ ವಿವಿಧೋದ್ದೇಶರ ಪುನರ್ವಸತಿ ಕಾರ್ಯಕರ್ತರು, ನಗರದ ಪುನರ್ವಸತಿ ಕಾರ್ಯಕರ್ತರು ಇವತ್ತು ಸರ್ಕಾರದ ಯೋಜನೆಗಳನ್ನು ಸುಮಾರು ಒಂದು 10 ವರ್ಷಗಳಿಂದ ಈ ಸೇವೆಯನ್ನು ಗೌರವದ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಸರ್ಕಾರ ಏನು ಇವತ್ತು ವಿಕಲಚೇತನರಾಗಿ ಹಿಂದೆ ಗುರುತಿನ ಚೀಟಿ ಅಂತೇಳಿ ಕ್ಯಾಂಪ್ ಮಾಡಿ ಕೊಡ್ತಾಯಿದ್ರು. ಈಗ ಅದನ್ನು ತಡೆಗಟ್ಟಿ, ಯಾಕಂದರೆ ನಕಲಿ ಅಂಗವಿಕಲರು ಜಾಸ್ತಿ ಆಗ್ತಾಯಿದ್ದಾರೆ. ಅಂಥ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ UDID ಕಾರ್ಡ್, ಯುನಿಕ್ ಡಿಸಬಿಲಿಟಿ ID ಕಾರ್ಡ್ ಅಂತೇಳಿ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಇವತ್ತೇನು 21 ಥರದ ವಿಕಲಚೇತನರಿಗೆ ಇಂಥ ಒಂದು UDID ಕಾರ್ಡು ಸಂಪೂರ್ಣವಾಗಿ ಯಾವುದೇ ನಕಲಿ ಅಂಗವಿಕಲರು ಇರಬಾರ್ದು. ಅಂಥ ಒಂದು UDID ಕಾರ್ಡನ್ನು ಇವತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯವರಿಗೆ ನಮ್ಮ UO ಸಾಹೇಬರು, ಮೋಹನ್ ಸರ್ ಅವರು ಒಳ್ಳೆಯ ಸಜ್ಜನರು, ಮತ್ತು ಯಾವಾಗಲೂ ನಮ್ಮ ಜೊತೆ ವಿಕಲಚೇತನರು ಯಾವುದೇ ಕೆಲಸಗಳಿದ್ದು ಕೂಡ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅದೇ ರೀತಿ ಇವತ್ತಿನ ಕೂಡ ಒಂದು ಎಲ್ಲ ವಿಕಲಚೇತನರಿಗೆ ವಿತರಣೆ ಮಾಡೋ ಮುಖಾಂತರ ಈ ಕಾರ್ಯಯೋಜನೆ ಮಾಡಿದ್ದಾರೆ. ಯಾವುದೇ ದಯವಿಟ್ಟು ಯಾರೇ ಇಲ್ಲಿ ನಕಲಿ ಅಂಗವಿಕಲರನ್ನ ತಡೆಗಟ್ಟುವಂಥ ಕೆಲಸ ಭಕ್ತದ ನಾಡಿನ ಹರಿಕಾರ ಗಂಗಾವತಿಯ ಗಿರಿಶಿಖರ. ಗಂಗಾವತಿಯ 28ನೇ ವಾರ್ಡಿನ ನಗರಸಭೆ ಸದಸ್ಯರು ಹಾಗೂ ಯುವ ನಾಯಕರಾದ ಹಾಗೂ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಶಿಷ್ಯಂದರಾದ ಉತ್ಸಾಹಿ ಸದಾ ಹಸನ್ಮುಖಿಯಾದ F. ರಾಘವೇಂದ್ರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, F. ರಾಘವೇಂದ್ರ ಅವರ ಅಭಿಮಾನಿ ಬಳಗದಿಂದ ನಗರದ ಶ್ರೀ ಚನ್ನಬಸವ ಸ್ವಾಮಿ ತಾತನವರ ದೇವಸ್ಥಾನದಲ್ಲಿ, ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ, ಶ್ರೀ ಬುದ್ಧ ಸರ್ಕಲ್ನಲ್ಲಿ ಪೂಜೆ ಸಲ್ಲಿಸಿ ನಂತರ ನಗರದ ಉಪವಿಭಾಗ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಗೂ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಹಾಲು, ಬ್ರೆಡ್, ಹಣ್ಣುಗಳನ್ನು ವಿತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು.
ದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಇಂದು ನನ್ನ ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮ ಛಲವಾದಿ ಯುವ ಸೇನೆ ಕಡೆಯಿಂದ ಹಾಗೂ ಭಾರತೀಯ ಪ್ರಜಾಸೇನೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ನನ್ನ ಸಹೋದರಿ ಸಮಾನರಾದಂಥ ಭಾರತಿ ಅಗ್ಲೂರವರ ನೇತೃತ್ವದಲ್ಲಿ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಆಶಿಫ್ ಅಹಮದ್, ರಾಮು ಯಾದವ್, ಮಲ್ಲಿಕಾರ್ಜುನ್ ಗೌಡ ಹಾಗೂ ಆನಂದ್ ಆಲಸ್ಕರ್ ಹಾಗೂ ನನ್ನ 32ನೇ ವಾರ್ಡ್ ನಗರಸಭೆ ಸದಸ್ಯರಾದಂಥ ಹುಲಿಗಮ್ಮ ಕಿರಿಕಿರಿ ಅವರ ಮಗನಾದ ರಾಮು ಕಿರಿಕಿರಿ ಹಾಗೂ ನನ್ನ ತಮ್ಮನಾದ ಎಫ್ ರಾಘವೇಂದ್ರ ಹಾಗೂ ನಮ್ಮ ಛಲವಾದಿ ಯುವ ಸೇನೆ ಹಾಗೂ ನನ್ನ ಇನ್ನೂ ಅನೇಕ ಗೆಳೆಯರಿಂದ ಇಂದು ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ನಮ್ಮ ಗಂಗಾವತಿ ಆರಾಧ್ಯ ದೈವ ಶ್ರೀ ಚನ್ನಬಸವ ಸ್ವಾಮಿಯವರ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಹಾಗೂ ಇಂದು ಸರ್ಕಾರಿ ಆಸ್ಪತ್ರೆಗೆ ಬ್ರೆಡ್ಡು, ಹಣ್ಣು, ಹಾಲು ವಿತರಣೆ ಮಾಡುವುದರ ಮೂಲಕ ಹಾಗೂ ವೃದ್ಧಾಶ್ರಮದಲ್ಲಿ ಬ್ರೆಡ್ಡು, ಹಣ್ಣು, ಹಾಲು ವಿತರಣೆ ಮಾಡುವ ಮೂಲಕ ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಎಲ್ಲ ನನ್ನ ಬಳಗ ಆಚರಣೆಗೊಳ್ತಿದೆ. ಇದು ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನನಗೆ ಎಲ್ಲ ಈ ಬಳಗ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂದ್ಕೊತೀನಿ. ಹಾಗೂ ಮಾಜಿ ಸಚಿವರಾದ ನನ್ನ ರಾಜಕೀಯ ಗುರುಗಳಾದ ಶ್ರೀ ಇಕ್ಬಾಲ್ ಅನ್ಸಾರಿಯವರ ಆಶೀರ್ವಾದದಿಂದ ನಾವು ರಾಜಕೀಯ ಪ್ರವೇಶ ಮಾಡಿ ಹಾಗೂ ಈಗ ನಾನು ಗೆದ್ದ ನಂತರ ನಮ್ಮ ವಾರ್ಡಿನ ಜನರ ಆಶೀರ್ವಾದದ ಮೇಲೆ ನಾನು ಗೆದ್ದ ನಂತರ ಸಾಕಷ್ಟು ನಮ್ಮ ವಾರ್ಡಲ್ಲಿ ಸುಮಾರು 2 ವರ್ಷದಲ್ಲಿ 8 ಕೋಟಿ ಸರ್ಕಾರದ ಅನುದಾನವನ್ನು ಬಳಕೆ ಮಾಡಿಕೊಂಡು ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳು, ಪಾರ್ಕುಗಳು, ಡ್ರೈನೇಜ್ಗಳು ಹಾಗೂ ಇನ್ನೂ ಅನೇಕ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಿದ್ದೇನೆ. ಆ ದೇವರು ಇನ್ನೂ ನನಗೆ ಶಕ್ತಿ ಕೊಟ್ಟರೆ ಇಡೀ ಗಂಗಾವತಿಯಲ್ಲಿ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ನನ್ನ ವಾರ್ಡನ್ನು ಮಾದರಿ ವಾರ್ಡನ್ನಾಗಿ ಮಾಡಲು ಶತಪ್ರಯತ್ನ ಮಾಡುತ್ತೇನೆ ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೂ ಹೀಗೆ ನಮ್ಮ ಗಂಗಾವತಿ ಜನರ ಆಶೀರ್ವಾದ, ಈ ನಿಮ್ಮೆಲ್ಲರ ಆಶೀರ್ವಾದ, ಆ ದೇವರ ಕೃಪೆ ಸದಾ ನನ್ನ ಮೇಲೆ ಇರಲಿ, ಇನ್ನೂ ಶಕ್ತಿ ತುಂಬಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಇದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಛಲವಾದಿ ಯುವ ಸೇನೆ ಕಡೆಯಿಂದ ಹಾಗೂ ನನ್ನ ಗೆಳೆಯರ ಬಳಗದಿಂದ ಹಾಗೂ ನನ್ನ ಪ್ರೀತಿ ಪಾತ್ರರಾದಂಥ ನಮ್ಮ ವಾರ್ಡಿನ ನಿವಾಸಿಗಳಿಂದ ನನ್ನ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದೀವಿ. ನಮಗೆ ನನ್ನ ದೇವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಶಕ್ತಿ ತುಂಬಲಿ, ಇನ್ನೂ ವಾರ್ಡ್ ಅಭಿವೃದ್ಧಿ ಮಾಡುವಲ್ಲಿ ನನಗೆ ಬಾಬಾ ಸಾಹೇಬರ ಆಶೀರ್ವಾದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಒಂದು ಹುಟ್ಟುಹಬ್ಬ ಸರಳ ರೀತಿಯಿಂದ ಎಫ್ ರಾಘವೇಂದ್ರನವರು ಆಚರಣೆ ಮಾಡ್ಕೊಂತಾರೆ. ಅತಿ ಉತ್ತಮವಾದಂಥ 10 ವರ್ಷದಲ್ಲಿ ಮಾಡಲಾರ್ದಂಥ ಸಾಧನೆಗಳನ್ನು 2 ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಹಕ್ಕುಪತ್ರ ಆಗಿರ್ಬೋದು, ಆಮೇಲೆ ಬೀದಿ ದೀಪ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಯಾರೇ ಜನಕ್ಕೆ ಮಹಿಳೆಯರು ಫೋನ್ ಮಾಡಿದ್ರು ಸುತ್ತ ಆ ಒಂದು ಕೆಲಸ ಆಗಿಂದಾಗೆ ಮಾಡ್ತಿದ್ರೆ ಇವ್ರು ನೋಡಿ ನಾವೇನು ಇವ್ರು ಹೊಗಳ್ತಾ ಇಲ್ಲೇನಿಲ್ಲ, ಇವ್ರು ನೋಡಿ ಇನ್ನೂ ಉತ್ತಮ ಮಟ್ಟದಲ್ಲಿ ಎಲ್ಲ ನಗರಸಭೆ ಸದಸ್ಯರು ಕೆಲಸ ಮಾಡಿದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಇದೊಂದು ಅವಕಾಶ ಜನಸೇವೆ ಮಾಡಲಿಕ್ಕೆ, ಅದನ್ನು ಅವರು ಜನಸೇವೆ ಜನಾರ್ದನ ಸೇವೆ ಅಂತಂದು ಹೇಳಿ ನಂಬಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ನಮ್ಮ ಭಾರತೀಯ ಪ್ರಜಾಸೇನೆ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಕಟ್ಟ ಬೆಂಬಲಿಗ ಮತ್ತು ಅವರ ಶಿಷ್ಯರಾಗಿರುವ ಸನ್ಮಾನ್ಯ 28ನೇ ವಾರ್ಡಿನ ನಮ್ಮ ಯುವ ನಾಯಕರಾದ ಮತ್ತು ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಸಹೋದರರಾಗಿರ್ತಕ್ಕಂಥ ಶ್ರೀ ಎಫ್ ರಾಘವೇಂದ್ರ ಅವರ ಜನ್ಮದಿನದ ಶುಭಾಶಯಗಳನ್ನು ನಾವೆಲ್ಲರೂ ಇಂದು ಈ ಶ್ರೀ
ಗಂಗಾವತಿಯ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಗುರು ಚನ್ನಬಸವ ತಾತನವರ ಮಠದಲ್ಲಿ ಇವತ್ತು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ. ದೇವರು ಇವರಿಗೆ ಆಯುಷು, ಆರೋಗ್ಯ ಮತ್ತು ಸಂಪತ್ತು ಅಭಿವೃದ್ಧಿಯನ್ನು ಕರುಣಿಸಲಿ ಎಂದು ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಇಂದು 28ನೇ ನಗರಸಭೆ ಸದಸ್ಯರಾಗಿರುವ ನನ್ನ ಪ್ರೀತಿಯ ಮಾವನಾದ ಎಫ್ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರೋಗ್ಯ, ಆಯುಷ್ಯ, ಸಂಪದನ್ನು ಕೊಡಲಿ. ಯಾಕೆಂದರೆ ಅವರ ಅಭಿವೃದ್ಧಿ ಇಡೀ ಗಂಗೋತೆ ಮೆಚ್ಚುವಂಥದ್ದು ಅಂತ ನಾನು ಹೇಳ್ತೇನೆ. ಇವತ್ತೊಂದು ದಿವಸ ಭಾಳ ಸಂತೋಷದ ದಿವಸ ನನಗೆ. ಯಾಕಂತ ಹೇಳಿದ್ರೆ ನನ್ನ ಆತ್ಮೀಯ ಸ್ನೇಹಿತರಾದ ಎಫ್ ರಾಘವೇಂದ್ರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ದಿವಸ ನಾನು ಆ ಸೃಷ್ಟಿಕರ್ತನಲ್ಲಿ ಬೇಡಿಕೊಳ್ಳೋದೇನೆಂದರೆ ನನ್ನ ಸ್ನೇಹಿತೆಗೆ 28 ವಾರ್ಡ್ನಲ್ಲಿ ಯಾವ ಥರ ವಿನ್ನಿಂಗ್ ಆಗಿ ಗೆಲುವು ಸಾಧಿಸಿ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿ ಈ ಗಂಗಾವತಿ ನಗರಕ್ಕೆ ಮಾದರಿಯಾಗಿದ್ದಾರೆ. ಅವ್ರಿಗೆ ತಲ ಆ ಸೃಷ್ಟಿಕರ್ತ ಇನ್ನೂ ಹತ್ತಲ ಬೆಳೀಲಿ ಅಂತ ಆ ಸೃಷ್ಟಿಕರ್ತನಲ್ಲಿ ಬೇಡಿಕೊಡ್ತೇನೆ. ಎಫ್ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೆ. ಇಂಥ ಕೊರೋನಾ ಈ ವಿಷಯದಲ್ಲಿ ತೆಗೆದು ನಾವು ಸರಳ ರೀತಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಇನ್ನೂ ಹೆಚ್ಚಿನ ಒಂದು ಬೆಳಿಬೇಕಂತೇಳಿ ನಮ್ಮ ಆತ್ಮೀಯ ಗೆಳೆಯರು ಇಷ್ಟೆಲ್ಲ ಗೆಳೆಯರು ಅವ್ರನ್ನ ಆತ್ಮೀಯದಿಂದ ಹುಟ್ಟುಹಬ್ಬದಿಂದ ಆಚರಣೆ ಮಾಡ್ತಾರೆ. ನನ್ನ ಪ್ರೀತಿಯಾದ ಎಫ್ ರಾಘವೇಂದ್ರ ಅವರು ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತೇನೆ. ನನ್ನ ಪ್ರೀತಿಯ ನೆಚ್ಚಿನ ಯುವ ನಾಯಕ ಎಫ್ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ಹಾಗೂ ಭಗವಾನ್ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಸದಾ ಶುಭಾಶಯಗಳು. ನಮ್ಮ ನಾಡಿಗೆ ತುಂಬ ಹರ್ಷದ ದಿನ. ಯಾಕಂದರೆ ನಮ್ಮ ನಾಡಿನ ದೊರೆ ಆದಂಥ ಶ್ರೀ ರಾಜ ವೀರ ಮದಕರಿ ನಾಯಕರ ಜಯಂತ್ಯೋತ್ಸವ 270ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಒಟಂಟಿ ಗ್ರಾಮದಲ್ಲಿ ಜಯಂತ್ಯೋತ್ಸವ ಅಂಗವಾಗಿ ಸಿಹಿ ತಿನ್ನಿಸುವ ಕಾರ್ಯಕ್ರಮ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದಂಥ ದಿನ. ಇವತ್ತಿನ ದಿನ ರಾಜ ವೀರ ಮದಕರಿ ನಾಯಕರ ಬಗ್ಗೆ ಹೇಳಬೇಕಂದ್ರೆ ಒಂದು ದಿನ ಅಲ್ಲ, ಒಂದು ಕೋಟೆ ಚಿತ್ರದುರ್ಗಕ್ಕೆ ಹೋದರೆ ಆ ಕೋಟೆ ನೋಡಿದರೆ ಸಾಕಾಗುತ್ತೆ. ಅಲ್ಲಿ ಕೇಳಿದಾಗ ಒಬ್ಬ ಮಧ್ಯಾರ್ಥಿಯನ್ನು ಕೇಳ್ತಾರೆ, ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ನಾವು ಹೋರಾಟ ಮಾಡಬೇಕಂದ್ರೆ ಎಷ್ಟು ಕಾಲ ಬೇಕಾಗುತ್ತೆ ಅಂತ ಕೇಳಿದಾಗ ಅಲ್ಲಿ ಹೋಗಿ ಒಬ್ಬ ಮಧ್ಯವರ್ತಿ ಹೋಗಿ ಚಿತ್ರದುರ್ಗದಲ್ಲಿ ಹೋಗಿ ನೋಡ್ತಾನೆ. ನೋಡಿದ ಕ್ಷಣದಲ್ಲಿ ಬಂದು ಹೇಳ್ತೇನೆ ಟಿಪ್ಪುವಿಗೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಸರಿಸುಮಾರು 12 ವರ್ಷಗಳ ಕಾಲದ ಬೇಕಾದಂಥ ದವಸ ಧಾನ್ಯಗಳು, ನೀರು ಎಲ್ಲ ಶೇಖರಣೆ ಆಗೈತಿ. ಅವ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಮೋಸದಿಂದ ನಮ್ಮ ರಾಜ ವೀರ ಮದಕರಿ ನಾಯಕರನ್ನು ಹತ್ಯೆ ಮಾಡಿರುತ್ತಾರೆ. ಅಂಥ ರಾಜರು ನಮ್ಮ ನಾಯಕ ಸಮಾಜದವರು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ರಾಜ ವೀರ ಮದಕರಿ ನಾಯಕರ ಜಯಂತ್ಯೋತ್ಸವ ಶುಭಾಶಯಗಳು ತಿಳಿಸಲು ಇಚ್ಛೆ ಪಡುತ್ತೇವೆ. ಇದು ಇತಿಹಾಸದಲ್ಲಿ ಬಹುಮುಖ್ಯವಾದಂಥ ದಿನ.
ಇಂದು ನಮಗೆಲ್ಲ ಒಂದು ವೀರ ಶೂರತ್ವವಾದಂಥ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಚಿತ್ರದುರ್ಗ ಸಂಸ್ಥಾನದ 5ನೇ ವೀರ ಮದಕರಿಯಾಗಿರ್ತಕ್ಕಂಥ ಹಾಗೂ ಕೊನೆಯ ಮದಕರಿ ನಾಯಕನಾದಂಥ ಗಾದಿರಿಮಲಿ ಹೆಬ್ಬುಲಿ ಹಾಗೂ ಗಂಡುಗುಡಲಿಯ ಸರ್ಜ ಹಾಗೂ ಅನೇಕ ಬಿರುದುಗಳನ್ನು ಹೊಂದಿರತಕ್ಕಂಥ ಭಾರತದ ಏಕೈಕ ರಾಜನಾಗಿರ್ತಕ್ಕಂಥ ವೀರ ಮದಕರಿ ನಾಯಕರ ಜಯಂತಿ ಇವತ್ತು. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ 278ನೇ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ಇದೇ ರೀತಿ ಪ್ರತಿ ವರ್ಷವೂ ಕೂಡ ವೀರ ಮದಕರಿ ನಾಯಕರನ್ನು ಸ್ಮರಣೆ ಮಾಡ್ತಾ ಈ ಮುಂದಿನ ಪೀಳಿಗೆಗಳಿಗೆ ಅವರ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕಾರ್ಯ ಎಲ್ಲರ ಮೇಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಜನರಿಗೆ ರಾಜ ವೀರ ಮದಕರಿ ನಾಯಕರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಒಡ್ರಟ್ಟಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಊರಿನ ಸರ್ವ ಸಮಾಜದವರು, ಊರಿನ ಗುರು ಹಿರಿಯರು ಹಾಗೂ ಸಹೋದರರು ಎಲ್ಲರೂ ಕೂಡಿ ಮದಕರಿ ಜಯಂತಿಯನ್ನು ಆಚರಿಸುವ ಮುಖಾಂತರ ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಸಿಹಿ ತಿನಿಸುತ್ತಾ ಎಲ್ಲರಿಗೂ ಸಿಹಿ ತಿಂಡಿ ಕೊಡುತ್ತಾ ಪಟಾಕಿ ಸಿಡಿಸುತ್ತಾ ಸಂಭ್ರಮಾಚರಣೆಯನ್ನು ನಾವು ಒಡ್ರಟ್ಟಿ ಗ್ರಾಮದ ಮದಕರಿ ನಾಯಕ ಸಂಘದವರ ಪರವಾಗಿ ನಾವೆಲ್ಲರೂ ಮಾಡಿದ್ದೇವೆ. ಇದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ನಮ್ಮ ಊರಿನ ಗುರು ಸಕಲ ಸಮಾಜದವರು ಹಾಗೂ ಗೆಳೆಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮ್ಮ ವಾಲ್ಮೀಕಿ ಸಮಾಜದ ಯುವಕ, ಒಡ್ರಟ್ಟಿ ಗ್ರಾಮದ ಯುವಕ ಆಗಿರ್ತಕ್ಕಂಥ ಷಣ್ಮುಖಪ್ಪ ಶಾವಂತಿಗೇರಿ ಅವರು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಕರಾಟೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ನಮ್ಮ ಒಡ್ರಟ್ಟಿ ಗ್ರಾಮಕ್ಕೆ ಹೆಸರು ತಂದು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅದೇ ನಿಟ್ಟಿನಲ್ಲಿ ಶ್ರೀಲಂಕಾ ಎಂಬ ಹೊರದೇಶಕ್ಕೆ ಹೋಗಿ ನಮ್ಮ ಭಾರತಕ್ಕೆ ಹೆಸರು ತಂದಂಥ ಷಣ್ಮುಖಪ್ಪ ಅವರಿಗೆ ಹೃತ್ಪೂರ್ವಕವಾದ ಒಡ್ರಟ್ಟಿ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಹಾಗೂ ಅವರಿಗೆ ಸನ್ಮಾನ ಮಾಡಲಾಗಿದೆ. ನನ್ನ ಹೆಸರು ಷಣ್ಮುಖಪ್ಪ ಅಂತ. ನಾನು ಕರಾಟೆಯಲ್ಲಿ 3 ಡಿಗ್ರಿ ಮುಗಿಸಿದ್ದೇನೆ. ಒಂದು ಸಾರಿ ನೇಪಾಳ ದೇಶದಲ್ಲಿ ಹೋಗಿ ಕೂಡ ಒಂದು ಗೋಲ್ಡ್ ಮೆಡಲು ಮತ್ತು ಒಂದು ಸಿಲ್ವರ್ ಮೆಡಲ್ ಪಡೆದಿರುತ್ತೇನೆ. ಹಾಗೂ ಶ್ರೀಲಂಕಾದಲ್ಲಿ ಹೋಗಿ ಕೂಡ ಒಂದು ಕಂಚಿನ ಪದಕ ಮತ್ತು ಒಂದು ಬಂಗಾರದ ಪದಕ ಪಡೆದಿರುತ್ತೇನೆ. ಮತ್ತು ಮ್ಯಾರಥಾನ್ ರನ್ನಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾನು ಪುಣೆಯಲ್ಲಿ ನಡೆದಂಥ ಒಂದು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಅಲ್ಲಿ ಕೂಡ ಅತಿ ಉತ್ತಮವಾದಂಥ ಪೈಪೋಟಿಯನ್ನು ನೀಡಿರುತ್ತೇನೆ. ಎಲ್ಲ ನನ್ನ ಒಡ್ರಟ್ಟಿ ಕುಲ ಬಾಂಧವರು ಮತ್ತು ಸ್ನೇಹಿತರು, ಗುರು ಹಿರಿಯರು ಕೂಡ ನನಗೆ ಒಳ್ಳೆಯ ಸಪೋರ್ಟ್ ಮಾಡಿ ಈ ಒಂದು ಸಾಧನೆಗೆ ಪೂರಕವಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ನನ್ನ ಈ ಸಾಧನೆಗೆ ಮಾಡಲು ಕಾರಣಕರ್ತರಾದಂಥ ಮತ್ತು ನಮ್ಮ ವೀರ ಮದಕರಿ ನಾಯಕ ಯುವಕ ಸಂಘದವರು ಕೂಡ ನನಗೆ ಭಾಳಷ್ಟು ಹೆಲ್ಪ್ ಮಾಡಿದಾರಂತ ಈ ಅಂದರೆ ಮುಂದಿನ ವರ್ಷ ಮಾರ್ಚ್ 3ನೇ ತಾರೀಕಿಗೆ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಲಾವಧಿ ಮುಗಿಯುತ್ತೆ. ಮುಂದೆ ಚುನಾವಣೆ ನಡೀಬೇಕು. ನವೆಂಬರ್ನಲ್ಲಿ ಸರ್ಕಾರಕ್ಕೆ 3 ತಿಂಗಳ ಮುಂಚೆ ಸರ್ಕಾರಕ್ಕೆ ಕಾಗದವನ್ನು ಬರೆದು ಈ ಥರ ನಮ್ಮ ಅವಧಿ ಮುಗಿತಾ ಇದೆ, ಮುಂದಿನ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸಾಹಿತ್ಯ ಪರಿಷತ್ತು ಮಾಡಬೇಕು. ಅದನ್ನು ನವೆಂಬರ್ನಲ್ಲಿ ಮಾಡ್ತೀವಿ ಅಂತ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಮನು ಬೆಳಗಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಮಾರ್ಚ್ 3ನೇ ತಾರೀಕು ಆದಮೇಲೆ ಚುನಾವಣೆ ಯಾವಾಗಾದರೂ ಆಗಬಹುದು ಅಂತಕ್ಕಂಥದ್ದು. ದೂರದರ್ಶನದಲ್ಲಿ ನಾನು 2005ರಿಂದ 2017ರವರೆಗೆ ಬೆಂಗಳೂರು ಕೇಂದ್ರದ ನಿರ್ದೇಶಕನಾಗಿ, ಉಪಮಹಾನಿರ್ದೇಶಕನಾಗಿ, ಹೆಚ್ಚುವರಿ ಮಹಾನಿರ್ದೇಶಕನಾಗಿ, ದೆಹಲಿ, ಅದೇ ಥರ ದಕ್ಷಿಣ ಭಾರತ, ಹೀಗೆ ವಿವಿಧ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿದರೂ ಸಹ ಕರ್ನಾಟಕ, ಅದರಲ್ಲೂ ಸಹಿತ ದೂರದರ್ಶನದ DD9 ಅಂತ ಇತ್ತು, ಅದಕ್ಕೆ ಚಂದನ ಅನ್ನುವಂಥ ಹೆಸರನ್ನು ಕೊಟ್ಟು 2005ರಿಂದ 2017ರವರೆಗೆ ಸತತವಾಗಿ ದೂರದರ್ಶನ
ಚಂದನರ ಜೊತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಸಮಸ್ಯೆಗಳು ಮೊದಲು ಏನಿದೆ ಅಂತ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕಂಡುಕೊಂಡು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ಹಾಗಾಗಿ ದೂರದರ್ಶನಕ್ಕೆ ಬಂದಾಗ ಕಾರ್ಯಕ್ರಮಗಳನ್ನು ನೋಡದೇ ಇರತಕ್ಕಂತಹ ಸಂದರ್ಭ ಇದ್ದಾಗ ನಮ್ಮ ದೂರದರ್ಶನದವರೇ ಸರ್ ನಮ್ಮ ಕಾರ್ಯಕ್ರಮ ಯಾರು ನೋಡ್ತಾರೆ ಅಂತ ಅವರೇ ಒಂದು ಥರ ಮಾನಸಿಕವಾಗಿ ತಾವು ಮಾಡ್ತಕ್ಕಂಥ ಕಾರ್ಯದಿಂದ ದೂರ ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಅಲ್ಲಿ ನಾನು ಅದನ್ನು ಸವಾಲಾಗಿ ಸ್ವೀಕರಿಸಿ ದೂರದರ್ಶನ ದೂರವಾಗಿದ್ದನ್ನು ಸಮೀಪ ದರ್ಶನ ಮಾಡ್ತೀನಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹೊಸ ಆಯಾಮವನ್ನು ಹೊಸ ದಿಕ್ಕನ್ನು ತರಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಹಿತ್ಯ ಪರಿಷತ್ನಲ್ಲಿ ನಾನು ಪರಿಚಾರಕನಾಗಿ ಆಡಳಿತದ ಅನುಭವದ ಹಿನ್ನೆಲೆಯಲ್ಲಿ ಒಬ್ಬ ಆಡಳಿತದ ಅಧಿಕಾರಿಯಾಗದೆ ದೂರದರ್ಶನದಲ್ಲಿ ನನಗೆ ಕನ್ನಡ ಸಂಸ್ಕೃತಿಯ ರಾಯಭಾರಿ ಅಂತ ಹೇಳ್ತಾರೆ, ಆ ರಾಯಭಾರಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಕಲ್ಯಾಣ ಕರ್ನಾಟಕಕ್ಕೆ ನಾನು 3 ದಿನದಿಂದ ಇಲ್ಲೇ ಇದ್ದೀನಿ. ಸಿಂಧನೂರಿಗೆ ಹೋಗಿದ್ದೆ. ಸಿಂಧನೂರಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರ ವರದಿಗಾರರು ಸ್ನೇಹಿತರಾಗಿರ್ತಕ್ಕಂಥ ಪ್ರಹ್ಲಾದ್ ಗುಡಿಯವರ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿದೆ. ಅದಾದಮೇಲೆ ಕಾರಟಗಿಗೆ ಹೋದೆ, ಗಂಗಾವತಿಗೆ ಬಂದಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಬಗ್ಗೆ ನನಗೆ ಅಗಾಧವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂತಹ ಗೌರವವನ್ನು ಹೊಂದಿರತಕ್ಕಂಥ ಇಲ್ಲಿ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ವೈಭವವನ್ನು ನೋಡಿರ್ತಕ್ಕಂಥ ನನಗೆ ಇವತ್ತು ಆನೆಗೊಂದಿಗೆ ಹೋದಾಗ ಅದನ್ನು ನೋಡಿದಾಗ ನನಗೆ ಹೇಗೆ ಕುವೆಂಪು ಅವರು ಹೇಳ್ತಾರೆ ಕಣ್ಣೀರನ್ನು ಹಾಕ್ಕೊಂಡು ಬನ್ನಿ ಅಂತ ಇದಕ್ಕೆ ಅಂತ ಆ ಥರ ಕಣ್ಣೀರನ್ನು ಹಾಕ್ಕೊಂಡು ನೋಡಿರ್ತಕ್ಕಂಥ ಅಂಥ ವೈಭವವಾಗಿರ್ತಕ್ಕಂಥ ಪ್ರದೇಶ, ಆಧ್ಯಾತ್ಮದಲ್ಲಿ ಸಂಪತ್ತನ್ನು ಹೊಂದಿರ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ಪ್ರದೇಶ ಅಂದರೆ ನನಗೆ ಕಲ್ಯಾಣ ಕರ್ನಾಟಕ. ಯಾಕಂದರೆ ಇಡೀ ಕರ್ನಾಟಕಕ್ಕೆ ಶಕ್ತಿ, ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದೇ ಕಲ್ಯಾಣ ಕರ್ನಾಟಕ. ನಾವು ಭಾಳ ಇವತ್ತು ಏನಂದರೆ ಬಂಗಾರ ಅಥವಾ ಚಿನ್ನ ಅಂದರೆ ಬರೀ ಕೋಲಾರದ ಗಣಿಯಲ್ಲಿ ಇಟ್ಟು ಆದರೆ ಹಟ್ಟಿಯಲ್ಲಿ ಇವತ್ತುವರೆಗೂ ಬರ್ತಾ ಇರ್ತಕ್ಕಂಥದ್ದು. ಶರಣರ ಸಾಹಿತ್ಯ ಹಾಗೆ ವಚನ ಸಾಹಿತ್ಯ, ಶರಣರ ಸಾಹಿತ್ಯ, ದಾಸ ಸಾಹಿತ್ಯದ ಉಗಮ ಆಗಿರ್ತಕ್ಕಂತಹ ಈ ಕಲ್ಯಾಣ ಕರ್ನಾಟಕ. ನನಗೆ ನಿನ್ನೆ ಮಾತನಾಡ್ತಾರೆ ಒಂದು ಹೊಸದಾಗಿರ್ತಕ್ಕಂಥ ಕರ್ನಾಟಕದ ಏಕೀಕರಣಕ್ಕೆ ಸ್ಫೂರ್ತಿ ಇರ್ತಕ್ಕಂಥದ್ದು ಸಹಿತ ಕಲ್ಯಾಣ ಕರ್ನಾಟಕ ಅಂತ. ಆಲೂರು ವೆಂಕಟರಾಯರು ಹಂಪಿಗೆ ಬಂದಾಗ ಆ ಗತವೈಭವವನ್ನು ನೋಡಿ ಕರ್ನಾಟಕದ ಗತವೈಭವನ ಅಂತ ಪುಸ್ತಕವನ್ನು ಬರೆದಾದ ಮೇಲೆ ಏಕೀಕರಣ ಆಗಬೇಕು ಅನ್ನೋಂಥದ್ದನ್ನು ಮಾಡಿದರು. ಕರ್ನಾಟಕದ ಗತವೈಭವ ಬಂದಿರಲಿಲ್ಲ ಅಂದರೆ ಏಕೀಕರಣದ ಬೀಜ ಆಗ್ತಾ ಇರಲಿಲ್ಲ ಅಂತ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಅತಿಯಾಗಿರ್ತಕ್ಕಂಥ ಗೌರವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬಂದಾಗ ಗಂಗಾವತಿಯಲ್ಲಿದ್ದಾಗ ಗಂಗಾವತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಚ್ಚು ಮತಗಳಿರ್ತಕ್ಕಂಥ ನಿಮಗೆ ಸುಮಾರಾಗಿ 8,756 ಸುಮಾರು 9,000 ಮತಗಳಿದೆ. 2016ರಲ್ಲಿ ಇಲ್ಲಿ ಚುನಾವಣೆ ನಡೆದಿತ್ತು. ಆ ಚುನಾವಣೆ ನಡೆದಾಗ 6,040 ಓಟ್ಗಳಿತ್ತು. 6,040ರಲ್ಲಿ ಮತವನ್ನು ಚಲಾಯಿಸಿದವರು 4,499 ಜನ. 74.5% ಮತ ಚಲಾವಣೆ ಆಗಿತ್ತು. ಈಗ ಸುಮಾರು 9,000 ಜನ ಮತದಾರರಾಗಿದ್ದಾರೆ. ಅದರಲ್ಲಿ ಸುಮಾರಾಗಿ 2,800 ಚಿಲ್ಲರೆ 2,800 ಅಂತ ಇಟ್ಕೊಂಬೋಣ. ಇದು ಗಂಗಾವತಿಯಲ್ಲಿರ್ತಕ್ಕಂಥ. ಕೊಪ್ಪಳದಲ್ಲಿ ಅತಿ ಹೆಚ್ಚಿನ ಮತದಾರರ ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಗಂಗಾವತಿ. ಗಂಗಾವತಿ ಆದಮೇಲೆ ಕೊಪ್ಪಳ, ಕೊಪ್ಪಳ ಆದಮೇಲೆ ಯಲಬುರ್ಗ, ಯಲಬುರ್ಗ ಆದಮೇಲೆ ಕುಷ್ಟಗಿ.
ಇದು ಈ ಥರ ಇದೆ. ಕೊಪ್ಪಳದಲ್ಲಿ ಸುಮಾರು 2400, ಯಲಬುರ್ಗದಲ್ಲಿ ಸುಮಾರು 1900, ಕುಷ್ಟಗಿಯಲ್ಲಿ ಸುಮಾರು 1500 ಮತಗಳಿದೆ. ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಹೈದರಾಬಾದ್ ಅಥವಾ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಯಾವಾಗ ಆಗಿತ್ತು ಅಂತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೆ. ನನಗೆ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ 2 ಸರ್ತಿ ಆಗಿರ್ತಕ್ಕಂಥದ್ದು. 1993ರಲ್ಲಿ ಫೆಬ್ರವರಿ 5, 6, 7 ಅದಾದ ಮೇಲೆ 2011ರಲ್ಲಿ ಡಿಸೆಂಬರ್ 7, 9, 10, 11 ನನಗೆ ಒಂದು ಅಂದರೆ ಹೊಸ ಜಿಲ್ಲೆಯಾಗಿರ್ತಕ್ಕಂಥ ಯಾದಗಿರಿಯಲ್ಲಿ ಒಂದೂ ಸಾಹಿತ್ಯ ಸಮ್ಮೇಳನ ಆಗಿಲ್ಲ. ನಾನು ಮಾಧ್ಯಮದವನಾಗಿ ನಾನು ಮಾತನಾಡಬೇಕಾದ್ರೆ ಅಧ್ಯಯನವನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿಯವರೆಗೆ 85 ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನೋಡಿದೆ. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಆಗತ್ತೆ ಅನ್ನುವಂಥ ಘೋಷಣೆ ಆಗಿದೆ. 2021ರಲ್ಲಿ ಆಗಬೇಕು. ಕರೋನಾದ ಹಿನ್ನೆಲೆಯಲ್ಲಿ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದರೆ 86 ಸಾಹಿತ್ಯ ಸಮ್ಮೇಳನಗಳಾದಾಗ ಅತಿ ಹೆಚ್ಚು ಸಾಹಿತ್ಯ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಧಾರವಾಡ. ಭಾರತದ ಜೊತೆಗೆ ನಾವು ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಬೇಕು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾಯತ್ತತೆ ಇರ್ತಕ್ಕಂಥ ಸಂಸ್ಥೆ. ರಾಜಕಾರಣಿಗಳಿಗೆ ಸರ್ಕಾರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿಯೂ ಗೌರವವನ್ನು ಕೊಡೋಣ. ಆದರೆ ನಮ್ಮ ನಾನು ಹೇಗೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಿಗೆ ಒಂದು ಗೌರವ ಇದೆ, ಸ್ಥಾನ ಇದೆ. ಈ ರಾಜಕಾರಣ ಮತ್ತು ರಾಜಕೀಯ ಅಂತಕ್ಕಂಥದ್ದು ನೀರಿದ್ದಾಗೆ. ಆ ನೀರಿನ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಒಂದು ದೋಣಿ ಅಥವಾ ಒಂದು ಹಡಗಿದ್ದಾಗೆ ನೀರ ಮೇಲೇ ಚಲಿಸ್ಬೇಕು. ಆದರೆ ಆ ನೀರನ್ನು ಒಳಗಡೆ ಬಿಡೋಕ್ಕೆ ಬಿಡಬಾರ್ದು. ಒಳಗಡೆ ಏನಾದ್ರು ಬಂದರೆ ದೋಣಿನೂ ಮುಳುಗತ್ತೆ, ಹಡಗನೂ ಮುಳುಗತ್ತೆ. ಹಾಗಾಗಿ ಚರ್ಚೆಗಳು ನಡೀಲಿ, ಚರ್ಚೆಗಳು ಹಿತಕರವಾಗಿರ್ತಕ್ಕಂಥ ಚರ್ಚೆ ನಡೀಲಿ. ಆದರೆ ಎಲ್ಲಿ ನಾನು ಭಾಳ ಗೌರವದಿಂದ ಹೇಳ್ತೀನಿ, SMALM ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಗಂಗಾವತಿ. ನನ್ನ ಹೆಸರು ಶಾಂತಪ್ಪ TC ಅಂತ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಂದಿಲ್ಲಿ 2 ವರ್ಷ ಆಯಿತು. 2 ವರ್ಷದ ಅವಧಿಯಲ್ಲಿ ಸುಮಾರು ಬೆಳವಣಿಗೆಯನ್ನು ನಾವು ಕಂಡಿದ್ದೇವೆ. ಈ ವರ್ಷದ ಫಲಿತಾಂಶ 65.5% ಈಗ ಪ್ರಥಮ ಮತ್ತು ದ್ವಿತೀಯ PUCಯ ದಾಖಲಾತಿ ಪ್ರಗತಿಯಲ್ಲಿದೆ. ಪ್ರಥಮ PUCಗೆ ಒಟ್ಟು 313 ವಿದ್ಯಾರ್ಥಿನಿಯರು ದಾಖಲಾಗಿದ್ದಾರೆ. ದ್ವಿತೀಯ PUCಗೆ 362 ವಿದ್ಯಾರ್ಥಿನಿಯರು ದಾಖಲಾಗಿದ್ದಾರೆ. ಸೊ PUCಗೆ ಸಂಬಂಧಪಟ್ಟಂತೆ 2 ಪ್ರಯೋಗಾಲಯ ಕೊಠಡಿಗಳು ಮತ್ತು 4 ತರಗತಿ ಕೊಠಡಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ನಿನ್ನೆ ತಾನೇ ಬಂದಂಥ ಆದೇಶದ ಪ್ರಕಾರ ಮತ್ತು ಕಟ್ಟಡ ರಿಪೇರಿಗಾಗಿ 4.73 ಲಕ್ಷ ಮಂಜೂರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನು ಮತ್ತು ಎಸ್ಟಿಮೇಷನ್ನ ಈಗಾಗಲೇ ಇಂಜಿನಿಯರ್ ಅವರು ನಡೆಸ್ತಾ ಇದ್ದಾರೆ. ಸೊ ಉತ್ತಮ ಫಲಿತಾಂಶಕ್ಕಾಗಿ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ, ಉಪನ್ಯಾಸಕರು ಶ್ರಮ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಇಲಾಖಾ ನಿರ್ದೇಶನದಂತೆ ಈಗ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. ಪ್ರಥಮ PUCಗೆ ಮೊನ್ನೆ 12ನೇ ತಾರೀಕಿಂದ ನಡೀತಾ ಇದೆ. ದ್ವಿತೀಯ PUCಗೆ ಆಗಲೇ 1 ತಿಂಗಳಿಂಚೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗಂಗಾವತಿ ತಾಲೂಕಿನ ಪ್ರಾಂಶುಪಾಲರ ಸಭೆಯನ್ನು ಇವತ್ತು ಕರೆದಿದ್ದೇವೆ. ಅದಕ್ಕೆಲ್ಲ ಈಗ ಹಾಜರಾಗ್ತಾ ಇದ್ದಾರೆ. ಸೊ ಅವರ ಆನ್ಲೈನ್ ತರಗತಿಯ ಪ್ರಗತಿ ಪರಿಶೀಲನೆಯನ್ನು ಈಗ ಮಾಡ್ತಾ ಇದ್ದೇವೆ. ಸೊ ಉತ್ತಮ ಫಲಿತಾಂಶಕ್ಕಾಗಿ ನಮ್ಮೆಲ್ಲ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ಹೊಸದಾಗಿ ನಮ್ಮ ಸ್ಟ್ರೆಂತ್ಗೆ ತಕ್ಕನಾಗಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ. ಹೆಚ್ಚುವರಿ ಹುದ್ದೆಗಳ ಅವಶ್ಯಕತೆ ಇದೆ. ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇಷ್ಟು ಹೆಚ್ಚುವರಿ ಹುದ್ದೆಗಳು ಬೇಕಾಗಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. ಅದು ಸಹ ಪ್ರಗತಿಯಲ್ಲಿದೆ ಎನ್ನುವಂಥ ಮಾತನ್ನು ಮಾನ್ಯ ಶಾಸಕರು ತಿಳಿಸಿರುತ್ತಾರೆ.
ಸೊ ಉತ್ತಮ ಫಲಿತಾಂಶಕ್ಕಾಗಿ ನಾವೆಲ್ಲ ಶ್ರಮ ಪಡುವ ಪ್ರಯತ್ನದಲ್ಲಿ ಇದ್ದೇವೆ. ಧನ್ಯವಾದ. ದಾಖಲೆಗೆ ಅನುಗುಣವಾಗಿ ಲೆಕ್ಚರ್ಸ್ಗಳು ಇಲ್ಲ ಇಲ್ಲ. ದಾಖಲೆ ಈಗ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಜಾಸ್ತಿ ಈಗ ಎಕನಾಮಿಕ್ಸು, ಈಗ ಹಿಸ್ಟ್ರಿ, ಆಮೇಲೆ ಒಂದು ಇಂಗ್ಲೀಷ್ ಈಗ ಮೇಜರ್ ಒಬ್ಬರೇ ಲೆಕ್ಚರ್ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಒಂದೊಂದು ಸಬ್ಜೆಕ್ಟ್ 3 ಜನನೂ ಬೇಕಾಗುತ್ತೆ. ಮತ್ತು ಈ ಸಂದರ್ಭ ಸರ್ಕಾರಕ್ಕೆ MLA ಮನವಿ ಕೊಟ್ಟಿದ್ದೀವಿ. ಶಾಸಕರು ಈಗಾಗಲೇ ಆ ಪ್ರಸ್ತಾವನೆಯನ್ನು ಸಲ್ಲಿಸಿ ಪ್ರಗತಿಯಲ್ಲಿದೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಭಾಳ ವರ್ಷಗಳಿಂದ ಈ ಯೋಜನೆ ಅನುಷ್ಠಾನ ಆಗ್ತಾಯಿದೆ. ಆದರೆ ಕಳೆದ ಸಾಲಿನಲ್ಲಿ ಅಂದರೆ ಮಾರ್ಚ್ ನಂತರ ನಮಗೇನು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೊರೋನಾ ಕಾಯಿಲೆಯನ್ನು ಬಂತು. ಈ ದಿಶೆಯಲ್ಲಿ ಭಾಳಷ್ಟು ಜನ ವಲಸೆ ಹೋಗಿ ವಾಪಸ್ ತಳ್ಳಿದ್ರು. ಅವರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಕೆರೆ ಉಳಿತೋದಾಗಿರ್ಬೋದು, ಮತ್ತು ನೀರಾವರಿ ಜಮೀನುಗಳಿಗೆ ಕಾಲುವೆ ಉಳಿಯುವಂಥ ಕೆಲಸ, ಮತ್ತು ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ, ಬದು ನಿರ್ಮಾಣ ಅಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ಜನರಿಗೆ ನಾವು ಕೆಲಸವನ್ನು ಕೊಟ್ಟಿದ್ವಿ. ಅದರ ಜೊತೆಗೆ ಜಮೀನುಗಳಲ್ಲಿ ಮತ್ತು ಕೆರೆಗಳಲ್ಲಿ ಮತ್ತು ಕಾಲುವೆಗಳಲ್ಲಿ ನೀರು ನಿಲ್ಲುವಂಥ ಕೆಲಸವನ್ನು ಸಹ ಮಾಡಿದ್ವಿ. ಅಷ್ಟೇ ಅಲ್ಲ, ಮತ್ತು ಅರಣ್ಯೀಕರಣ ಕೆಲಸವನ್ನು ಮಾಡಿದ್ವಿ. ಈ ಕಂದಕ ಬದು ನಿರ್ಮಾಣ ಮಾಡುವಂಥದ್ದು ಮತ್ತು ಸಸಿ ನೆಡುವಂಥ ಕೆಲಸವನ್ನು ಮಾಡಿ ಅರಣ್ಯ ಭೂಮಿಗಳಲ್ಲಿ ನಾವು ಇಂಗು ಗುಂಡಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಹಲವಾರು ಇಂಥವು ಜಲ ಸಂರಕ್ಷಣೆ ಕೆಲಸವನ್ನು ಮಾಡಿ ನೀರು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಕೂಲಿಕಾರರಿಗೆ ಕೆಲಸವನ್ನು ಸಹ ಒದಗಿಸ್ಕೊಟ್ಟಿದ್ವಿ. ಈಗ ವೈಯಕ್ತಿಕ ಕಾಮಗಾರಿಗಳನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಅವೇನೆಂದರೆ ಗ್ರಾಮಗಳಲ್ಲಿ ನಾವು ಸೋಪ್ ಬಿಟ್ಟು ಅಂದರೆ ಬಚ್ಚಲು ಇಂಗು ಗುಂಡಿ ಕೆಲಸವನ್ನು ಸಹ ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಅವು ಎಲ್ಲ ನಿರ್ಮಾಣ ಆಗ್ತಾಯಿದ್ದಾವೆ. ಈಗ ಮುಂದಿನ ಸಾಲಿನಲ್ಲಿ ನಾವು ಕ್ರಿಯಾಯೋಜನೆಗಳನ್ನು ಮಾಡಬೇಕಾಗಿದೆ. ನಮಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಂದು ಗ್ರಾಮದ ನಾವು ಕ್ರಿಯಾಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ನಾವೇನು ಮಾಡ್ತಾಯಿದ್ವಿ, ಗ್ರಾಮ ಸಭೆಯ ಮೂಲಕ ಕ್ರಿಯಾಯೋಜನೆ ತೊಗೊತಾ ಇದ್ವಿ. ಮತ್ತು ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧಿಕಾರಿಗಳು ಸೇರಿಬಿಟ್ಟು ಒಂದು ಯಾವ ಕೆಲಸವನ್ನು ತಗೋಬೇಕು ಮತ್ತು ವೈಯಕ್ತಿಕ ಕಾಮಗಾರಿ ಯಾರ್ಯಾರು ಕೊಡಬೇಕು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊತಾ ಇದ್ವಿ. ಆದರೂ ಸಹ ಅಲ್ಲಿ ಕೆಲವೊಂದು ಎಲ್ಲರಿಗೂ ಸಹ ಯೋಜನೆ ವೈಯಕ್ತಿಕ ಪ್ಲಾನ್ಗಳು ಆಯ್ಕೆ ಮಾಡೋದು ಎಲ್ಲರಿಗೂ ಮುಟ್ತಾ ಇರಲಿಲ್ಲ. ಈ ದಿಸೆಯಲ್ಲಿ ನಾವೇನು ಮಾಡಿದ್ವಿ, ಈ ವರ್ಷ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ನಾವು ಒಂದು ಪಂಚಾಯತಿಯಲ್ಲಿ ಒಂದು ಡಬ್ಬಿಯನ್ನು ಇಟ್ಟಿದ್ದೀವಿ. ಅಂದರೆ ಅವರು ಯಾವ ಕಾಮಗಾರಿ ಬೇಕೋ ಆ ಕಾಮಗಾರಿಯನ್ನು ಒಂದು ಹಾಳೆಯಲ್ಲಿ ಬರೆದು ಆ ಡಬ್ಬಿಯಲ್ಲಿ ಹಾಕಬೇಕು. ಆ ಕಾಮಗಾರಿಗಳನ್ನು ನಾವೆಲ್ಲ ಸೇರಿಸ್ಬಿಟ್ಟು ಕ್ರಿಯಾಯೋಜನೆ ಮಾಡ್ತೀವಿ. ಯಾರಿಗೆ ಕೃಷಿ ಹೊಂಡ ಬೇಕು, ಯಾರಿಗೆ ಬದು ನಿರ್ಮಾಣ ಬೇಕು, ಯಾರಿಗೆ ತೋಟಗಾರಿಕೆ ಹಣ್ಣುಗಳು ಬೆಳೆಯುವಂಥ ಕೆಲಸಗಳು ಬೇಕು, ಯಾರಿಗೆ ಬಚ್ಚಲಿಂಗು ಗುಂಡಿಗಳು ಬೇಕು, ಯಾರಿಗೆ ದನದ ಶೆಡ್ ಬೇಕು, ಯಾರಿಗೆ ಕೋಳಿ ಸಾಕಣೆ ಶೆಡ್ ಬೇಕು ಅಂಥವು ಅವರು ಯಾವುದು ಕೆಲಸವನ್ನು ಇಚ್ಛೆ ಪಡ್ತಾರೆ ಅಂಥ ಕಾಮಗಾರಿಗಳನ್ನ ಬರೆದು ನಮಗೆ ಆ ಡಬ್ಬಿಯಲ್ಲಿ ಹಾಕ್ಬೋದು. ಹಾಕಿದರೆ ಅದನ್ನು ಸೇರಿಸಿ ಒಂದು ಕ್ರಿಯಾಯೋಜನೆ ಮಾಡ್ತೀವಿ. ಅಷ್ಟೇ ಅಲ್ಲ, ಒಂದು ಆ್ಯಪ್ ಇದೆ. ಒಂದು ಮೊಬೈಲ್ ಮೂಲಕನೂ ಸಹ ಅವರು ಮನೆಯಲ್ಲಿ ಕೂತ್ಕೊಂಡು ತಮ್ಮ ಫೋನ್ ಮೂಲಕನೂ ಸಹ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವರು ಕಾಮಗಾರಿ ಬೇಡಿಕೆಯನ್ನು ಸಲ್ಲಿಸ್ಬೋದು. ಅವು ಸಹ ನಾವು ಗಣನೆ ತೊಗೊಂಡ್ಬೋದು. ಈ ಮಾಡೋದ್ರಿಂದ ಪ್ರತಿಯೊಬ್ಬರು ಸಹ ಅದರಲ್ಲಿ ಕಾಮಗಾರಿ ಬೇಡಿಕೆ ಕೊಟ್ಟಂತಾಗುತ್ತೆ ಮತ್ತು ಎಲ್ಲರಿಗೂ ಸಹ ಪರಿಗಣನೆ ತೊಗೊಂಡಂಗೆ ಆಗುತ್ತೆ. ಅದನ್ನೆಲ್ಲ ಸೇರಿಸಿ ಒಂದು ಕ್ರಿಯಾಯೋಜನೆ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಅವನ್ನ ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಮಳೆ ಆಗಿದೆ. ಹಿಂದೆ ಏನು ಕೆಲಸ ಮಾಡಿದ್ದೀವಲ್ಲ ಆ ಕೆಲಸಗಳಲ್ಲಿ ಸಹ ಸಾಕಷ್ಟು ನೀರು ನಿಂತಿದೆ, ಜಲ ಸಂರಕ್ಷಣೆಯೂ ಆಗಿದೆ. ಅದರ ಜೊತೆಗೆ ಸಸಿಗಳು ಸಹ ಬೆಳೆದಿದ್ದಾರೆ. ಮತ್ತು ರೈತರು ಸಹ ಅವರು ಕೃಷಿ ಹೊಂಡ ಏನು ಮಾಡ್ಕೊಂಡಿದ್ರು, ಬದು ನಿರ್ಮಾಣ ಮಾಡ್ಕೊಂಡಿದ್ರು, ಅಲ್ಲೂ ಸಹ ನೀರು ನಿಂತು ರೈತರಿಗೆ ತೇವಾಂಶ ಸಹ ಚೆನ್ನಾಗಿ ಸಿಗ್ತಾಯಿದೆ ಮತ್ತು ಅಂತರ್ಜಲ ಮಟ್ಟವೂ ಸಹ ಹೆಚ್ಚಿಗೆ ಆಗಿದೆ.